ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲು ಪಾದಗಳಿಗೆಲ್ಲ ಸರಿಯಾಗಿ ರಕ್ತ ಸಂಚಾರ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ? ನಮ್ಮ ದೇಹದ ಈ ಅದ್ಭುತ ಸಿಸ್ಟಮನ್ನ ಇನ್ನೂ ಚೆನ್ನಾಗಿ ಮಾಡೋಕೆ ನಮ್ಮ ಊಟ ತಿಂಡಿ ಹೇಗ್ ಹೆಲ್ಪ್ ಮಾಡುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ನಿಮ್ಮ ಪಾದಗಳು ಯಾವಾಗ್ಲೂ ಯಾಕೆ ತಣ್ಣಗಿರುತ್ತೆ? ಅಥವಾ ನಮ್ಮ ದೇಹದ ರಕ್ತ ಪರಿಚಲನೆ ಮೇಲೆ ನಿಜವಾಗ್ಲೂ ಯಾವುದು ಪರಿಣಾಮ ಬೀರುತ್ತೆ ಅಂತ ಅನ್ಸೋದು ಸಹಜ ಅಲ್ವಾ? ಇದು ತುಂಬಾ ಕಾಮನ್ ಆದ ಒಂದು ಪ್ರಶ್ನೆ. ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಇಲ್ದೇ ಇರೋದು ಒಂದು ಸಾಮಾನ್ಯ ಸಮಸ್ಯೆನೆ. ತುಂಬಾ ಜನ ಇದರ ಲಕ್ಷಣಗಳನ್ನ ಅನುಭವಿಸ್ತಾರೆ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೆ ಪರಿಹಾರ ಅಷ್ಟು ದೂರ ಎಲ್ಲೂ ಇಲ್ಲ. ಅದು ಮೆಡಿಕಲ್ ಸ್ಟೋರ್ನಲ್ಲೆಲ್ಲ, ನಮ್ಮದೇ ದಿನಸಿ ಅಂಗಡಿಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಹೌದು, ನಾವು ತಿನ್ನೋ ಊಟದಲ್ಲಿ ಮಾಡ್ಕೊಳ್ಳೋ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ನಮ್ಮ ರಕ್ತ ಸಂಚಾರದ ಮೇಲೆ ದೊಡ್ಡ ಮಟ್ಟದ ಪಾಸಿಟಿವ್ ಪರಿಣಾಮ ಬೀರ್ಬಲ್ಲವು. ಸರಿ, ಹಾಗಿದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಒಮೆಗಾ-3 ಪವರ್ ಹೌಸ್ಗಳಿಂದ ಹಿಡಿದು ಸಖತ್ ರುಚಿಕರ ಮಸಾಲೆ ಪದಾರ್ಥಗಳು, ತರಕಾರಿಗಳು, ಕೊನೆಗೆ ಒಂದು ಸ್ವೀಟ್ ಅಂಡ್ ಹೆಲ್ದಿ ಟ್ರೀಟ್ ಬಗ್ಗೆನೂ ಮಾತಾಡೋಣ. ಮೊದ್ಲಿಗೆ, ಈ ರಕ್ತ ಪರಿಚಲನೆ ಯಾಕೆ ಇಷ್ಟೊಂದು ಮುಖ್ಯ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಜೀವನದ ಹರಿವು. ನಮ್ಮ ಇಡೀ ಆರೋಗ್ಯ, ನಮ್ಮ ಯೋಗಕ್ಷೇಮಕ್ಕೆ ಇದು ತುಂಬಾನೇ ಬೇಸಿಕ್. ಯಾಕಂದ್ರೆ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗೂ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನ ತಲುಪಿಸೋದೇ ಈ ಬ್ಲಡ್ ಸರ್ಕ್ಯುಲೇಷನ್. ಹಾಗಿದ್ರೆ ಬನ್ನಿ, ನಮ್ಮ ಲಿಸ್ಟಲ್ಲಿರೋ ಮೊದಲ ಗುಂಪಿನ ಆಹಾರಗಳ ಬಗ್ಗೆ ನೋಡೋಣ. ಇವನ್ನ ಒಮೆಗಾ-3 ಪವರ್ ಹೌಸ್ಗಳು ಅಂತಾನೆ ಕರೀಬಹುದು. ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅಂದ್ರೆ ಆರೋಗ್ಯಕರ ಕೊಬ್ಬುಗಳು. ಇವು ನಮ್ಮ ರಕ್ತನಾಳಗಳಿಗೆ ತುಂಬಾನೇ ಒಳ್ಳೆಯದು. ಈ ಲಿಸ್ಟ್ನಲ್ಲಿ ಮೊದಲನೆಯದು ಕೊಬ್ಬಿನಾಂಶ ಹೆಚ್ಚಿರುವ ಮೀನುಗಳು, ಅಂದ್ರೆ ಸಾಲ್ಮನ್, ಬಂಗುಡೆ, ಟೂನಾದಂತಹ ಮೀನುಗಳು. ಸರಿ, ಈ ಮೀನುಗಳು ಹೇಗೆ ಕೆಲಸ ಮಾಡುತ್ತವೆ? ಇವುಗಳಿರೋ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ನಮ್ಮ ರಕ್ತನಾಳಗಳಲ್ಲಿ ಆಗೋ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ರಕ್ತ ಸ್ವಲ್ಪ ತೆಳುವಾಗುವ ಹಾಗೆ ಮಾಡಿ ಅದು ಗಂಟು ಕಟ್ಕೊಳ್ಳೋದ ಹಾಗೆ ನೋಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ, ಅದರಲ್ಲೂ ಮುಖ್ಯವಾಗಿ ಕಾಲು ಮತ್ತು ಪಾದಗಳಿಗೆ ತುಂಬಾ ಸುಲಭವಾಗಿ ಹರಿಯುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳೋ ಪ್ರಕಾರ ವಾರಕ್ಕೆ 2 ಸರ್ವಿಂಗ್ಸ್ ಅಷ್ಟು ಮೀನು ತಿಂದ್ರೆ ಒಳ್ಳೇದು. ಆದ್ರೆ ಅದನ್ನ ಎಣ್ಣೆಯಲ್ಲಿ ಕರಿಯೋ ಬದಲು ಬೇಕತ್ವಾ ಗ್ರಿಲ್ ಮಾಡಿದ್ರೆ ಅದರ ಪೂರ್ತಿ ಲಾಭ ನಮ್ಮ ದೇಹಕ್ಕೆ ಸಿಗತ್ತೆ. ಸರಿ, ಮೀನಿನ ಕಥೆ ಆಯಿತು. ಈಗ ನಮ್ಮ ಲಿಸ್ಟ್ನಲ್ಲಿರೋ ಎರಡನೇ ಸೂಪರ್ ಫುಡ್ಗೆ ಬರೋಣ. ಅದು ನೋಡೋಕೆ ಚಿಕ್ಕದಾಗಿದ್ರೂ ತುಂಬಾನೇ ಪವರ್ಫುಲ್. ಅದೇ ವಾಲ್ನಟ್ಸ್. ವಾಲ್ನಟ್ಗಳಲ್ಲಿ ALA ಅಂತ ಒಂದು ಸಸ್ಯ ಆಧಾರಿತ ಒಮೆಗಾ-3 ಇದೆ. ಅದ್ರ ಜೊತೆಗೆ ಅರ್ಜಿನೈನ್ ಅನ್ನೋ ಒಂದು ಅಮೈನೋ ಆಸಿಡ್ ಕೂಡ ಇದೆ. ಈ ಅರ್ಜಿನೈನ್ ನಮ್ಮ ದೇಹದೊಳಗೆ ಹೋದ್ಮೇಲೆ ಒಂದು ಮ್ಯಾಜಿಕ್ ಮಾಡತ್ತೆ. ಅದೊಂದು ಬಹಳ ಮುಖ್ಯವಾದ ಅಣುವಾಗಿ ಬದಲಾಗುತ್ತೆ. ಆ ಮ್ಯಾಜಿಕಲ್ ಅಣುವೇ ನೈಟ್ರಿಕ್ ಆಕ್ಸೈಡ್. ಇದರ ಕೆಲಸ ಏನು ಗೊತ್ತಾ? ಇದು ನಮ್ಮ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಅಗಲ ಮಾಡುತ್ತೆ. ಇದರಿಂದ ರಕ್ತ ಸಂಚಾರಕ್ಕೆ ಹೈವೇ ಸಿಕ್ಕ ಹಾಗೆ ಆಗತ್ತೆ. ಈ ಹೆಸರನ್ನ ಸ್ವಲ್ಪ ನೆನ್ಪಲ್ಲಿಟ್ಕೊಳ್ಳಿ, ಯಾಕಂದ್ರೆ ಮುಂದೆ ನಾವು ಮಾತಾಡೋ ಕೆಲವು ಆಹಾರಗಳಲ್ಲೂ ಇದು ಮತ್ತೆ ಬರುತ್ತೆ. ಸರಿ, ಈಗ ನಮ್ಮ ಕಿಚನ್ನ ಮಸಾಲೆ ಡಬ್ಬಿ ಕಡೆ ಹೋಗೋಣ. ಬರೀ ರುಚಿ ಮಾತ್ರ ಅಲ್ಲ, ಆರೋಗ್ಯವನ್ನು ಹೆಚ್ಚಿಸೋ ಕೆಲವು ಅದ್ಭುತ ಮಸಾಲೆಗಳ ಬಗ್ಗೆ ಮಾತಾಡೋಣ. ಮೂರನೇದು ಬೆಳ್ಳುಳ್ಳಿ. ಅಬ್ಬಾ, ಬರೀ ಅಡ್ಗೆಗೆ ರುಚಿ ಕೊಡಕ್ ಮಾತ್ರನಾ ಇದು? ಖಂಡಿತ ಇಲ್ಲ. ಸಾವಿರಾರು ವರ್ಷಗಳಿಂದ ಇದನ್ನ ಔಷಧಿಯಾಗಿ ಬಳಸ್ತಾನೆ ಬಂದಿದ್ದಾರೆ. ಬೆಳ್ಳುಳ್ಳಿಯನ್ನ ನಾವು ಕಟ್ ಮಾಡಿದಾಗ ಅಥವಾ ಜಜ್ಜಿದಾಗ ಅದರಿಂದ ಆಲಿಸಿನ್ ಅಂತ ಒಂದು ಪವರ್ಫುಲ್ ಕಾಂಪೌಂಡ್ ರಿಲೀಸ್ ಆಗುತ್ತೆ. ಇದು ಕೂಡ ರಕ್ತನಾಳಗಳನ್ನ ಅಗಲ ಮಾಡಿ ಬ್ಲಡ್ ಫ್ಲೋ ಹೆಚ್ಚಾಗೋಕೆ ಹೆಲ್ಪ್ ಮಾಡುತ್ತೆ. ಒಂದು ಚಿಕ್ಕ ಟಿಪ್ ಏನಂದ್ರೆ, ಇದರ ಪೂರ್ತಿ ಲಾಭ ಸಿಗ್ಬೇಕು ಅಂದ್ರೆ ಅಡುಗೆಯ ಕೊನೆಯಲ್ಲಿ ಫ್ರೆಶ್ ಆಗಿ ಜಜ್ಜಿದ ಬೆಳ್ಳುಳ್ಳಿ ಹಾಕೋದು ಬೆಸ್ಟ್. ನಮ್ಮ ಲಿಸ್ಟ್ನಲ್ಲಿ ಮುಂದಿರೋದು ಗೋಲ್ಡನ್ ಸ್ಪೈಸ್ ಅಂತಾನೆ ಫೇಮಸ್ ಆಗಿರೋ ಅರಿಶಿನ. ಇದ್ರೊಳಗಿನ ಹೀರೋನೇ ಕರ್ಕ್ಯುಮಿನ್. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ, ಗಮನ ಕೊಡಿ. ಅರಿಶಿನವನ್ನ ಬರೀ ಹಾಗೆ ತಿಂದ್ರೆ ಅದರಲ್ಲಿರೋ ಕರ್ಕ್ಯುಮಿನ್ ನಮ್ಮ ದೇಹಕ್ಕೆ ಅಷ್ಟು ಸುಲಭವಾಗಿ ಸೇರ್ಕೊಳ್ಳಲ್ಲ. ಆದ್ರೆ ಅದರ ಜೊತೆ ಒಂದು ಚಿಟಿಕೆ ಕಾಳ್ಮೆಣಸಿನ ಪುಡಿ ಸೇರ್ಸಿದ್ರೆ ಸಾಕು. ಕಾಳ್ಮೆಣಸಿನಲ್ಲಿರೋ ಪೈಪರಿನ್ ಅನ್ನೋ ಅಂಶ ಕರ್ಕ್ಯುಮಿನ್ನ ಹೀರ್ಕೊಳ್ಳುವಿಕೆಯನ್ನ ಬರೋಬ್ಬರಿ 2000% ಅಷ್ಟು ಹೆಚ್ಚಿಸುತ್ತೆ. ಇದು ಸಖತ್ ಕಾಂಬಿನೇಷನ್ ಅಲ್ವಾ? ನಂಬರ್ 5, ಶುಂಠಿ. ಇದರಲ್ಲಿ ಜಿಂಜರಾಲ್ ಅಂತ ಒಂದು ಅಂಶ ಇದೆ. ಇದು ಒಂದು ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ, ಅಂದ್ರೆ ದೇಹದೊಳಗಿನ ಉರಿಯೂತ ಕಡಿಮೆ ಮಾಡತ್ತೆ. ಉರಿಯೂತ ಕಮ್ಮಿ ಆದ್ರೆ ರಕ್ತನಾಳಗಳು ಹೆಲ್ದಿಯಾಗಿರ್ತವೆ, ಬ್ಲಡ್ ಫ್ಲೋ ಕೂಡ ಈಸಿಯಾಗತ್ತೆ. ಸರಿ, ಮಸಾಲೆಗಳ ಕಥೆ ಮುಗಿತು. ಈಗ ನಮ್ಮ ತರಕಾರಿ ಮತ್ತು ಹಣ್ಣುಗಳ ಬುಟ್ಟಿಯ ಕಡೆ ಹೋಗೋಣ.
ನಾವು ಪ್ರತಿದಿನ ನೋಡೋ ಸಾಮಾನ್ಯ ಹಣ್ಣು ತರಕಾರಿಗಳು ನಮ್ಮ ರಕ್ತ ಸಂಚಾರಕ್ಕೆ ಹೇಗೆಲ್ಲ ಸಹಾಯ ಮಾಡಬಲ್ಲು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದಲ್ಲ 6 ಸೂಪರ್ ಫುಡ್ಗಳಿವೆ ನೋಡಿ. ಬೆರ್ರಿಗಳು, ಪಾಲಕ್ ಸೊಪ್ಪು, ಸೆಲೆರಿ ಮತ್ತೆ ಬೀಟ್ರೂಟ್ ಇವೆಲ್ಲ ನಾವು ಆಗ್ಲೇ ಮಾತಾಡಿದ್ವಲ್ಲ, ಆ ನೈಟ್ರಿಕ್ ಆಕ್ಸಿಡನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಕಿತ್ತಳೆ ಹಣ್ಣಲ್ಲಿರೋ ವಿಟಮಿನ್ ಸಿ ನಮ್ಮ ಸಣ್ಣ ಸಣ್ಣ ರಕ್ತನಾಳಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ದಾಳಿಂಬೆಯಲ್ಲಿರೋ ಆಂಟಿಆಕ್ಸಿಡೆಂಟ್ಗಳು ರಕ್ತನಾಳಗಳಿಗೆ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತೆ. ಸೊ ಪ್ರತಿಯೊಂದು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ಗೋಲ್ ಒಂದೇ, ಬೆಟರ್ ಬ್ಲಡ್ ಫ್ಲೋ. ಇಷ್ಟೆಲ್ಲ ಆಯ್ತು. ಈಗ ಕೊನೆಯದಾಗಿ ಒಂದು ಸ್ವೀಟ್ ಟ್ರೀಟ್ ಬಗ್ಗೆ ಮಾತಾಡೋಣ. ಇದು ಬರೀ ರುಚಿ ಮಾತ್ರ ಅಲ್ಲ, ಆಶ್ಚರ್ಯ ಅಂದ್ರೆ ಇದು ನಮ್ಮ ರಕ್ತ ಪರಿಚಲನೆಗೂ ತುಂಬಾನೇ ಒಳ್ಳೆಯದು. ಹೌದು, ಅದು ಬೇರೆ ಯಾವುದೂ ಅಲ್ಲ, ಡಾರ್ಕ್ ಚಾಕ್ಲೇಟ್. ಆದ್ರೆ ನೆನ್ಪಿರ್ಲಿ, ಕೋಕೋ ಅಂಶ ಹೆಚ್ಚಾಗಿರೋ ಡಾರ್ಕ್ ಚಾಕ್ಲೇಟ್ ಮಾತ್ರ. ಇದ್ರಲ್ಲಿ ಫ್ಲೇವನಾಲ್ಗಳು ಅಂತ ಇರುತ್ತೆ. ಇವು ಕೂಡ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಗೆ ಬೂಸ್ಟ್ ಕೊಡುತ್ತೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಅಂಗಡಿಯಲ್ಲಿ ಸಿಗೋ ಎಲ್ಲಾ ಚಾಕ್ಲೇಟ್ ಅಲ್ಲ. ಒಳ್ಳೆ ರಿಸಲ್ಟ್ಸ್ ಬೇಕು ಅಂದ್ರೆ ಕನಿಷ್ಠ 70% ಕೋಕೋ ಇರೋ ಚಾಕ್ಲೇಟನ್ನೇ ಆರಿಸ್ಕೊಳ್ಬೇಕು. ಹಾಗಂತ ಜಾಸ್ತಿ ತಿನ್ನೋ ಹಾಗಿಲ್ಲ. ದಿನಕ್ಕೆ 1 ಅಥವಾ 2 ಸಣ್ಣ ಪೀಸಷ್ಟೇ. ಸರಿ, ಈಗ ನಾವು ಮಾತಾಡಿದ ಈ ಎಲ್ಲಾ ಆಹಾರಗಳನ್ನ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದೊಂದೇ ಆಹಾರದ ಬಗ್ಗೆ ಅಲ್ಲ, ನಮ್ಮ ಸಂಪೂರ್ಣ ಆರೋಗ್ಯದ ದೃಷ್ಟಿಕೋನದ ಬಗ್ಗೆ. ನೆನಪಿಡಬೇಕಾದ ಮುಖ್ಯವಾದ ಅಂಶ ಏನೆಂದ್ರೆ, ಈ ಆಹಾರಗಳೆಲ್ಲ ಒಂದು ದೊಡ್ಡ ಪಜಲ್ನ ಒಂದು ಭಾಗ ಅಷ್ಟೇ. ನಿಜವಾಗಿಯೂ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಈ ಆಹಾರಗಳ ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು ಮತ್ತು ಆಗಾಗ ಹೆಲ್ತ್ ಚೆಕಪ್ ಮಾಡಿಸೋದು ಇವೆಲ್ಲವೂ ಕೂಡ ಅಷ್ಟೇ ಮುಖ್ಯ. ಹಾಗಿದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಮುಂದಿನ ಸಾರಿ ದಿನಸಿ ತರೋಕ್ ಹೋದಾಗ ಈ ಲಿಸ್ಟಲ್ಲಿರೋ ಯಾವ ಆಹಾರವನ್ನ ಮೊದಲು ನಿಮ್ಮ ಶಾಪಿಂಗ್ ಕಾರ್ಟಿಗೆ ಸೇರಿಸ್ತೀರಾ? ನಮ್ಮ ದೇಹದ ರಕ್ತ ಸಂಚಾರ ಇದೆಯಲ್ಲ, ಅದು ಅದ್ಭುತ. ಆದ್ರೆ ನಾವು ತಿನ್ನೋ ಆಹಾರ ಅದರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಈ ಪ್ರಮುಖ ವ್ಯವಸ್ಥೆಯನ್ನು ಸುಧಾರಿಸೋಕೆ ದಿನಸಿ ಅಂಗಡಿಯಲ್ಲೇ ಪರಿಹಾರ ಇದೆ. ಬನ್ನಿ ನೋಡೋಣ. ಕೆಲವು ಆಹಾರಗಳು ನಮ್ಮ ದೇಹದ ರಕ್ತನಾಳಗಳನ್ನ ಅಗಲ ಮಾಡೋ ಒಂದು ಅಣುವನ್ನ ಉತ್ಪಾದಿಸೋಕೆ ಸಹಾಯ ಮಾಡುತ್ತವೆ. ಇದನ್ನ ನೈಟ್ರಿಕ್ ಆಕ್ಸೈಡ್ ಅಂತ ಕರೀತಾರೆ. ರಕ್ತ ಸರಾಗವಾಗಿ ಹರಿಯೋಕೆ ಇದು ತುಂಬಾನೇ ಮುಖ್ಯ. ಬೀಟ್ರೂಟ್, ಪಾಲಕ್, ಬೆಳ್ಳುಳ್ಳಿ ಇವೆಲ್ಲ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗಿ ರಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತವೆ. ಇನ್ನೊಂದು ದಾರಿ ಇದೆ, ಅದೇನಂದ್ರೆ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡೋದು. ಸಾಲ್ಮನ್, ವಾಲ್ನಟ್ಸ್, ಅರಿಶಿನ ಇವೆಲ್ಲ ಒಮೆಗಾ-3 ಮತ್ತೆ ಆಂಟಿಆಕ್ಸಿಡೆಂಟ್ಸ್ಗಳಿಂದ ರಕ್ತನಾಳಗಳನ್ನ ರಕ್ಷಿಸ್ತವೆ. ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅನ್ನೋ ಒಂದು ಅದ್ಭುತ ಅಂಶವಿದೆ. ಆದ್ರೆ ಇದರಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ ಗೊತ್ತಾ? ಸಮಸ್ಯೆ ಏನಂದ್ರೆ ನಮ್ಮ ದೇಹ ಈ ಕರ್ಕ್ಯೂಮಿನ್ನ ಅಷ್ಟು ಸುಲಭವಾಗಿ ಹೀರಿಕೊಳ್ಳಲ್ಲ. ಆದ್ರೆ ಕರಿಮೆಣಸು ಸೇರಿಸಿದ್ರೆ ಕರ್ಕ್ಯೂಮಿನ್ ಹೀರಿಕೊಳ್ಳುವಿಕೆ 2000% ಅಷ್ಟು ಜಾಸ್ತಿಯಾಗುತ್ತೆ. ಅದ್ಭುತ ಅಲ್ವಾ? ಅಂದ್ರೆ ನಮ್ಮ ತಟ್ಟೆಯಲ್ಲಿರೋ ಆಹಾರವೇ ನಮ್ಮ ಆರೋಗ್ಯದ ದಾರಿ. ಸಣ್ಣ ಆಯ್ಕೆಗಳು, ದೊಡ್ಡ ಬದಲಾವಣೆಗಳು. ಸೊ ನೆನಪಿಡಿ, ನೈಟ್ರೇಟ್ಸ್ ರಕ್ತನಾಳಗಳನ್ನ ಹಿಗ್ಗಿಸುತ್ತೆ, ಒಮೆಗಾ-3 ಉರಿಯೂತ ಕಡಿಮೆ ಮಾಡುತ್ತೆ, ಆಂಟಿಆಕ್ಸಿಡೆಂಟ್ಸ್ ರಕ್ಷಣೆ ಕೊಡುತ್ತೆ. ಹಾಗಿದ್ರೆ ಉತ್ತಮ ರಕ್ತ ಸಂಚಾರಕ್ಕಾಗಿ ಇವತ್ತು ತಟ್ಟೆಗೆ ಯಾವ ಆಹಾರ ಸೇರಿಸ್ತೀರಾ? ಇವತ್ತಿನ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇದೇ ರೀತಿ ಇನ್ನಷ್ಟು ಆರೋಗ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ.